ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಾನು ಮಾಡುವ ಪ್ರತಿಯೊಂದು ವೀಡಿಯೋಸು ಬೇಗ ನಿಮಗೆ ರೀಚ್ ಆಗುತ್ತೆ. ಬರೀ ನಾವು ಇವತ್ತು ಎಲ್ಲಿಗೆ ಹೊಂಟೀವಿ ಅಂದ್ರೆ ಬಾದಾಮಿಗೆ. ನಾನು ನಮ್ಮ ಅಕ್ಕನ ಮಗಳು. ಏನಕ್ಕಂದ್ರೆ ಮನೆಯಲ್ಲಿ ಸ್ವಲ್ಪ ಖಾರ ಇರಲಿಲ್ಲ ರೀ, ಖಾರ ಕುಟ್ಟಿಸ್ಕೊಂಬರಕ್ಕೆ ಹೊಂಟೀವಿ. ಇವಾಗ ನಾವು ಬಾದಾಮಿಗೆ ಬಂದು ರೀಚ್ ಆಗೀವ್ರಿ. ಇಲ್ಲೇ ನಾವು ಫಸ್ಟಿಗೆ ಬಂದಿರೋದೆ ಮೆಣಸಿನ್ಕಾಯಿ ತೊಗೊಳಕ್ಕೆ. ನಮ್ಮ ಮನೇಲಂತೂ ಖಾರ ಖಾಲಿ ಆಗೈತಿ, ಹಾಗಾಗಿ ನಾವು ಮೆಣಸಿನ್ಕಾಯಿ ತೊಗೊಳಕ್ಕೆ ಬಂದೀವಿ. ಮೆಣಸಿನ್ಕಾಯಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಐತ್ರಿ. ಕೆ ಜಿಗೆ 300, 350, 400 ತನಕ ರೇಟ್ ಐತಿ. ನಾವು ನೋಡ್ರಿ, ನಮ್ಮಮ್ಮ ಖಾರ ಕುಡ್ಸಕ್ಕೆ ಯಾವಾಗ್ಲೂ ಒಂದು 2 ಥರ ಮೆಣಸಿನ್ಕಾಯಿ ತೊಗೋತಾರೆ. ಒಂದು ಖಾರ ಇರೋದು ತೊಗೋತಾರೆ, ಇನ್ನೊಂದು ಖಾರ ಇಲ್ದಿರೋ ಮೆಣಸಿನ್ಕಾಯಿನ ತೊಗೋತಾರೆ. ಎರಡೂ ಈಕ್ವಲ್ ಅಂದರೆ ಸಮ ರೀತಿಯಲ್ಲಿ ತೊಗೋತಾರೆ, 2 ಕೆ ಜಿ. ಹಾಗೆ ಇವತ್ತು ನಾವು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 2 ಕೆ ಜಿ, ಇನ್ನೊಂದು ಖಾರ ಇರೋದು ಅದಕ್ಕೆ ಆ ಹೆಸರು ಗೊತ್ತಿಲ್ಲ ರೀ, ಅದೊಂದು 2 ಕೆ ಜಿ. ಟೋಟಲ್ ನಾವು 4 ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿವ್ರಿ ಖಾರ ಕುಡ್ಸಕ್ಕೆ. ಆಲ್ಮೋಸ್ಟ್ ಹಳ್ಳಿ ಸೈಡ್ ಖಾರ ಕುಟ್ಟಿಸ್ತಾರಲ್ರಿ, ಆಲ್ಮೋಸ್ಟ್ ಪದಾರ್ಥಕ್ಕೆ ಸಾಂಬಾರೇ ಮಾಡಲಿ ಪಲ್ಯನೇ ಮಾಡಲಿ ಆಲ್ಮೋಸ್ಟ್ ಏನೂ ಹಾಕಲ್ರಿ ಅವರು. ಯಾಕಂದ್ರೆ ಎಲ್ಲ ಖಾರದಲ್ಲೇ ಮಸಾಲೆನ ಮಿಕ್ಸ್ ಮಾಡಿರ್ತಾರೆ. ಬಟ್ ಕೆಲವೊಂದು ಕಡೆ ಖಾರದಲ್ಲಿ ಏನೂ ಮಿಕ್ಸ್ ಇರಲ್ಲ. ಬಟ್ ಹಳ್ಳಿ ಸೈಡ್ ಹಂಗಲ್ಲ ರೀ, ಖಾರ ಕುಟ್ಟಿಸ್ಕೋಬೇಕು ಅಂದರೆ ಖಾರನ ಮಿಷಿನ್ಗೆ ಹಾಕಿ ಹುಡಿ ಮಾಡ್ತಾರೆ ಅಂದರೆ ಸಾಕು, ಆಲ್ಮೋಸ್ಟ್ ಅದ್ರ ಜೊತೆ ಎಲ್ಲನೂ ಮಿಕ್ಸ್ ಇರುತ್ತೆ. ಇವಾಗ ನಾವು ನೋಡ್ರಿ ಒಂದು ಅರ್ಧ ಕೆ ಜಿ ಬೆಳ್ಳುಳ್ಳಿ ತೊಗೊಂಡಿವಿ. ಹಾಗೆ ಒಂದು 2 ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಳಕ್ಕೆ ಬಂದೀವಿ. ಯಾಕಂದರೆ ನಾವು ಖಾರ ಕುಟ್ಟಿಸ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು, ಹಾಗೆ ಎಣ್ಣೆ, ಆಲ್ಮೋಸ್ಟ್ ಎಲ್ಲ ಮಸಾಲೆ ಐಟಮ್ನು ತೊಗೋತೀವಿ. ಇವಾಗ ನಾವು ಒಂದು ಅರ್ಧ ಕೆ ಜಿ ಬೆಳ್ಳುಳ್ಳಿ ತೊಗೊಂಡು ಹಾಗೆ 2 ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿವ್ರಿ. ತೊಗೊಂಡ ತಕ್ಷಣ ಖಾರ ಕುಟ್ಟಿಸೋ ಮಿಷಿನಿಗೆ ಬಂದೀವಿ. ಮಿಷಿನಿಗೆ ಬಂದ ತಕ್ಷಣ ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಮಮ್ಮಿ 3 ಜನ ಕೂತ್ಕೊಂಡು ನಾವು ಮೆಣಸಿನ್ಕಾಯಿನ ಕ್ಲೀನ್ ಮಾಡಕತ್ತೀವ್ರಿ. ಯಾಕಂದರೆ ಕೆಲವೊಂದು ಅದರಲ್ಲಿ ನೂಲಿರುತ್ತೆ, ಕಸ ಇರುತ್ತೆ, ಬೇಡದಿರೋ ವಸ್ತು ಎಲ್ಲ ಇರುತ್ತೆ ಅದರಲ್ಲಿ. ಕೆಲವೊಂದು ಅಂದರೆ ಸುಮಾರು 1-2 ಕ್ವಿಂಟಲ್ ಗಂಟಲೆ ಮೆಣಸಿನ್ಕಾಯಿ ಇರ್ತಾವೆ. ಎಲ್ಲನೂ ರಾಶಿ ಮಾಡುವಾಗ ಕೆಲವೊಂದು ನೂಲು, ಕಸ ಈ ಥರ ಎಲ್ಲ ಇರುತ್ತೆ. ಅದಕ್ಕೆ ನಮ್ಮ ಅಕ್ಕ ನಾನು ಸ್ವಲ್ಪ ಒಂದೊಂದಾಗಿ ನೋಡಿ ಕ್ಲೀನ್ ಮಾಡಕತ್ತೀವ್ರಿ. ಇವಾಗಂತೂ ಅದು ಕ್ಲೀನ್ ಮಾಡಿ ಆಯಿತು. ಇನ್ನೊಂದು ಕಟ್ಟು ಬಿಚ್ಚಾಕತ್ತಾರ, ಅದರಲ್ಲೂ ಒಂದು 2 ಕೆ ಜಿ ಅಲ್ಲ 4 ಕೆ ಜಿ, ಟೋಟಲ್ 4 ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿವ್ರಿ ನಾವು. ಈಗ ಇದನ್ನು ಹಾಗೆ ನೋಡ್ರಿ, ಇವಾಗ ಕ್ಲೀನ್ ಮಾಡಕತ್ತೀವಿ. ಒಂದು ಅಲ್ಲೇ ಖಾರ ಕುಟ್ಟಿಸೋ ಮಿಷಿನಲ್ಲೇ ಪ್ರತಿಯೊಬ್ಬರೂ, ಎಲ್ಲೇ ಮಿಷಿನ್ ಆಗಲಿ ರೀ, ಅವ್ರದ್ದೇ ಆದಂತಹ ಕೆಲವೊಂದು ಬುಟ್ಟಿ ಇರುತ್ತೆ, ಅವರೇ ಕೊಡ್ತಾರೆ. ನಾವಂತೂ ಏನೂ ತೊಗೊಂಡು ಹೋಗಲ್ಲ. ಈ ಹಳ್ಳಿ ಸೈಡ್ ಆಲ್ಮೋಸ್ಟ್ ಹಾಗೆ ನಾವು ಒಂದು 3-4 ಬುಟ್ಟಿ ತೊಗೊಂಡಿವ್ರಿ, ಯಾಕಂದ್ರೆ ಕ್ಲೀನ್ ಮಾಡ್ಕೊಳಕ್ಕೆ ಬೇಕು. ಮತ್ತು ನೋಡಿರಿ, ನಮ್ಮ ಅಕ್ಕ ಇಲ್ಲಿ ಕ್ಲೀನ್ ಮಾಡಿ ಆಯಿತು. ನಮ್ಮಮ್ಮ ನೋಡಿರಿ ಹೋಗಿ ಮಾರ್ಕೆಟಿಗೆ ಹೋಗಿ ಎಲ್ಲ ಮಸಾಲೆ ಐಟಮ್ನು ತೊಗೊಂಬಂದಾರೆ. ಟೋಟಲ್ 4 ಕೆ ಜಿ ಮೆಣಸಿನ್ಕಾಯಿಗೆ ಇಷ್ಟಿಷ್ಟು ಮಸಾಲೆ ಐಟಮ್ ತೊಗೊಂಬಂದಾರ. ಜಾಸ್ತಿ ಬೇಡ್ರಿ, ಜಾಸ್ತಿ ಮಸಾಲೆ ಐಟಮ್ ಹಾಕೋದ್ರಿಂದ ಜಾಸ್ತಿ ಮಸಾಲೆ ಥರನೇ ಸ್ಮೆಲ್ ಬರುತ್ತೆ. ಹಾಗಾಗಿ ನಮ್ಮ ಮಮ್ಮಿ ಇಷ್ಟು ಹಾಕ್ಸಿದಕ್ಕನ ನೋಡ್ಬೇಕ್ರಿ, ಎಷ್ಟೊಂದು ಘಮ ಘಮ ಅನಿಸುತ್ತೆ ಗೊತ್ತನ್ರಿ ಖಾರ ಕುಟ್ಟಿಸಿದಾದ್ಮೇಲೆ. ಸಿಕ್ಕಾಪಟ್ಟೆ ನೋಡ್ರಿ, ಇಲ್ಲಿ ನಮ್ಮಮ್ಮ ಅಂಗಡಿಗೆ ಹೋಗಿ ಚಕ್ಕೆ, ಮರಾಠಿ ಮೊಗ್ಗು, ಹಾಗೆ ಲವಂಗ, ಕರಿಕಾಳು ಮತ್ತು ಸೌಜೀರಿಗೆ ಅಂತ ಎಲ್ಲನೂ, ಮತ್ತು ಕೊತ್ತಂಬರಿ ಬೀಜ. ಮತ್ತು ಈ ಕೊತ್ತಂಬರಿ ಬೀಜದಲ್ಲಿ ನೋಡಿರಿ ಇದು 20 ರೂಪಾಯಿ ಪ್ಯಾಕೆಟು. ಮತ್ತು ಅದು ಆಲ್ಮೋಸ್ಟ್ 1/4 ಕೆ ಜಿ ಅಂಗಡಿಯಲ್ಲಿ ಹೋಗಿ ತೊಗೊಂಬಂದಿರಬೇಕು ನಮ್ಮಮ್ಮ. ಅದು ಎಲ್ಲನೂ ಮಿಕ್ಸ್ ಮಾಡಿ ಈ ಖಾರದೊಳಗೆ ಮಿಕ್ಸ್ ಮಾಡ್ತಾರೆ ನೋಡಿರಿ. ಇದನ್ನು ನಾವು ಇವಾಗ ಕೊಂಡೋಗಿ ಮಿಷಿನ್ಗೆ ಕೊಡಬೇಕು. ಎಲ್ಲನೂ ನಾವು ತಂದಿರೋಂಥ ನಮ್ಮಮ್ಮ ಏನು ತಂದಲ್ಲಿ ನೋಡಿರಿ, ಈ ಥರ ಎಲ್ಲ ಐಟಮ್ನು ಈ ಮಿಕ್ಸ್ ಮಾಡ್ತೀವಲ್ಲ, ಖಾರ ಕುಟ್ಟಿಸ್ತೀವಲ್ಲ, ಇದರಲ್ಲಿ ನಾವು ಹಾಕ್ತೀವ್ರಿ. ಏನಕ್ಕೆ ಗೊತ್ತಾ ರೀ, ಇವಾಗ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ, ಹಳ್ಳಿ ಸೈಡು ಎಲ್ಲ ಸಾಂಬಾರಾಗಲಿ ಪದಾರ್ಥ ಆಗಲಿ ಏನಕ್ಕೆ ಮಸಾಲೆ ಇದು ಅಂದರೆ ಸಾಂಬಾರು ಪೌಡರ್ ಆಗಲಿ ಕಟಾವು ಮಸಾಲ ಆಗಲಿ ಇದನ್ನೆಲ್ಲ ಏನಕ್ಕೆ ಯೂಸ್ ಮಾಡಲ್ಲ ಅಂತ ನಿಮಗೆ ಇವಾಗಲೇ ಗೊತ್ತಾಗಿರ್ಬೋದು. ಏನಕ್ಕಂದರೆ ನಾವು ಖಾರ ಕುಡಿಸುವಾಗಲೇ ಎಲ್ಲನೂ ಮಿಕ್ಸ್ ಮಾಡಿರ್ತೀವಿ ಅದರಲ್ಲೇ. ಹಾಗಾಗಿ ನಾವು ಯಾವುದು ಜಾಸ್ತಿ ಸಾಂಬಾರು ಪೌಡರ್ ಆಗಲಿ ಬೇರೆ ಏನು ಯೂಸ್ ಮಾಡಲ್ಲ. ಇದು ಇರೋದು ಬಾದಾಮ್ಯಾಗ ನೋಡ್ರಿ, ಖಾರ ಕುಟ್ಟಿಸೋ ಮಿಷಿನ್ನು. ಸುಮಾರು ವರ್ಷದಿಂದ ಇವರು ಈ ಮಿಷಿನ್ನ, ಖಾರ ಕುಟ್ಟಿಸೋ ಮಿಷಿನ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದಾರ. ನಾನು ಈ ಅಣ್ಣರ ಹತ್ರ ಕೇಳಿದೆ, ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದಿರಿ ಅಣ್ಣ ಅಂತ. ಇದು ನಮ್ಮ ತಂದೆಯವ್ರ ಕಾಲದಿಂದಲೂ ಖಾರ ಕುಟ್ಟಿಸೋ ಮಿಷಿನ್ ಸ್ಟಾರ್ಟ್ ಇದೆ ಅಂತ ಹೇಳಿದರು. ಇವಾಗ ಇವರು ಅಂದರೆ ಮಕ್ಕಳು ನಡೆಸ್ಕೊಂಡು ಹೊಂಟಾರ. ಇದು ನಮ್ಮ ಖಾರ ನೋಡ್ರಿ, ಇವಾಗೆಲ್ಲ ಹುಡಿ ಆಯ್ತು ನೋಡ್ರಿ. 4 ಕೆ ಜಿ ಖಾರ ಇದು ಟೋಟಲಿ.
ಈ 4 ಕೆ ಜಿ ಖಾರನ ಈ ಥರ ಹುಡಿ ಮಾಡಿದ ಮೇಲೆ ಇಲ್ಲಿ ಕೊಡ್ತಾರೆ ನೋಡ್ರಿ. ಇನ್ನೊಬ್ಬರು ಅದನ್ನು ಕೆಲವೊಬ್ರು ನೋಡ್ರಿ ಈ ಥರ ಆದರೆ ಅದು ಖಾರ ರೆಡಿ. ಕೆಲವೊಬ್ರು ಇದಕ್ಕೆ ಮೆಣಸಿನ ಹುಡಿ ಅಂತಾರೆ. ನಾವು ಈ ಥರ ಹುಡಿ ಮಾಡಿದ ಮೇಲೂ ಮತ್ತು ನಾವು ಈ ಥರ ನೋಡ್ರಿ, ಇಲ್ಲಿ ಐತೆ ನೋಡ್ರಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಇದನ್ನು ಮಿಕ್ಸ್ ಮಾಡೋಕೆ ಕೊಡ್ತಾರೆ ಖಾರ ಕುಡಿಸುವಾಗ. ಹಾಗೆ ಅದ್ರ ಜೊತೆ 1-2 ಪ್ಯಾಕೆಟ್ ಉಪ್ಪು, ಅಂದರೆ 1 ಕೆ ಜಿದು, ಹಾಗೆ ಒಂದು ಅರ್ಧ ಕೆ ಜಿ ಉಪ್ಪು ಮತ್ತು 1 ಕೆ ಜಿ ಎಣ್ಣೆ ನೋಡ್ರಿ. 1 ಕೆ ಜಿ ಎಣ್ಣೆ ಜಾಸ್ತಿ ಆಗುತ್ತೆ, ಸ್ವಲ್ಪ ಅರ್ಧ ತೊಗೊಂಡು ಬಾ ಅಂತ ನಮ್ಮಮ್ಮ ಹೇಳ್ಯಾರಿ. ಹಾಗಾಗಿ ಈ 4 ಕೆ ಜಿ ಖಾರಕ್ಕೆ ನೋಡ್ರಿ ಎಲ್ಲ ಮಸಾಲೆ ಐಟಮ್ನು ಅಂದರೆ ಮೆಣಸಿನ್ಕಾಯಿ ಜೊತೆ ಪೌಡ್ರ್ ಮಾಡಿ ಆಯಿತು. ಇವಾಗ ಈ ಹುಡಿನ ಮತ್ತೆ ಮಿಷಿನ್ಗೆ ಹಾಕ್ತಾರೆ. ಇಲ್ಲಿ ನೋಡಿದ್ರಲ್ಲ, ನಮ್ಮದು 4 ಕೆ ಜಿ, ಕೆಲವೊಬ್ರದ್ದು ಸ್ವಲ್ಪ ಇರುತ್ತೆ, ಒಂದೇ ಸಲಕ್ಕೆ ಹಾಕಿಬಿಡ್ತಾರೆ. ನಮ್ಮದು 4 ಕೆ ಜಿ ಖಾರ ಇರೋದ್ರಿಂದ ಇವ್ರು ಏನು ಮಾಡ್ತಾರೆ ನೋಡ್ರಿ, ಸ್ವಲ್ಪ ಸ್ವಲ್ಪ ಹಾಕ್ತಾರೆ. ಯಾಕಂದರೆ ಸರಿಯಾಗಿ ಮಿಕ್ಸ್ ಆಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾರೆ. ಇವಾಗ ನಾವು ತಂದಿರೋಂಥ ಉಪ್ಪಿನ ಪ್ಯಾಕೆಟ್ನ ಆ ಖಾರಕ್ಕೆ ಹಾಕಿದ್ರು, 1.5 ಪ್ಯಾಕೆಟ್ನು. ಹಾಗೆ ಇಲ್ಲಿ ನೋಡ್ರಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಇದನ್ನು ಎಲ್ಲನೂ ಈ ಖಾರ ಕುಟ್ಸೋ ಮಿಷಿನ್ ಒಳಗೆ ಹಾಕ್ತಾರೆ. ಈ ಖಾರ ಕುಟ್ಸೋ ಮಿಷಿನ್ ಒಳಗೆ ಹಾಕಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ತಾರೆ. ಇದು ಹಾಕಿದ ಮೇಲೆ ನೋಡ್ರಿ, ಖಾರ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ರೀ ಹಳ್ಳಿ ಸೈಡು. ಇವಾಗ ನೀವು ನೋಡ್ತಿರ್ಬೋದು, ಯಾಕೆ ಹಳ್ಳಿ ಜನ ಖಾರದಲ್ಲಿ ಪದಾರ್ಥ ಮಾಡುವಾಗ ಯಾವುದು ಮಸಾಲೆನ ಯೂಸ್ ಮಾಡಲ್ಲ ಅಂತ ನಿಮಗೆ ಇದನ್ನು ನೋಡಿ ತಿಳ್ಕೊಂಡಿರ್ತೀರ. ಏನಕ್ಕಂದರೆ ಖಾರ ಕುಡಿಸುವಾಗಲೇ ಎಲ್ಲ ಮಸಾಲೆ ಐಟಮ್ನ ಮಿಕ್ಸ್ ಮಾಡಿರ್ತಾರಲ್ಲ, ಆ ಕಾರಣಕ್ಕೋಸ್ಕರ ಪದಾರ್ಥ ಮಾಡುವಾಗ ಯಾವುದೇ ಮಸಾಲೆ ಐಟಮ್ನ ಯೂಸ್ ಮಾಡಲ್ಲ. ಇವಾಗ ಮತ್ತೆ ನೋಡ್ರಿ, ಮತ್ತೊಂದು ಸ್ವಲ್ಪ ಖಾರ ಹಾಕ್ಕೊಂಡು ಮತ್ತೆ ಮಿಕ್ಸಿನ ಸಣ್ಣಗೆ ರುಬ್ಕೊಳ್ಳೋಕತ್ತರ. ಮಿಕ್ಸಿ ಅಂತ ಏನು ಅನ್ನೋಂಗಿಲ್ಲ ರೀ, ಇದಕ್ಕಂತೂ ದೊಡ್ಡ ದೊಡ್ಡ ಮಿಷಿನ್ ಇವು. ಎಲ್ಲನೂ ಖಾರನೂ ಹಾಕ್ಕೊಂಡು ಲಾಸ್ಟಿಗೆ ಎಣ್ಣೆ ಹಾಕ್ತಾರೆ ನೋಡ್ರಿ. ನಾವು ಅರ್ಧ ಹಾಕ್ರಿ ಅಂತ ಅಂದ್ವಿ, ಬಟ್ ಹಾಕೋಷ್ಟ್ರೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಂತೂ ಆಗೇ ಆಗುತ್ತೆ. ಅರ್ಧ ಹಾಕೋ ಬದಲು ಅದು 1/4 ಬಾಸೆ ಅಷ್ಟೇ ಉಳಿತ್ರಿ ನಮ್ಗೆ. ಅಂದರೆ ಒಂದು 3/4 ಬಾಸೆ, 1 ಕೆ ಜಿಯಲ್ಲಿ 1/4 ಲೀಟರ್ ಅಷ್ಟೇ ಎಣ್ಣೆ ಕೊಟ್ಟಿದ್ದಾರೆ. ನಮ್ಮಮ್ಮ ಅರ್ಧ ಹಾಕಿಸಿ ಅಂತ ಹೇಳಿದರು. ಅವರು ಬೈ ಮಿಸ್ಟೇಕ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಚೆನ್ನಾಗಿ ಎಷ್ಟು ಎಣ್ಣೆ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ರೀ ಖಾರ. ನೋಡಿರಿ, ಖಾರ ಅಂತ ಇವಾಗೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಆಯಿತು. ಅವ್ರು ಇವಾಗ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಇವಾಗ ತೆಗಿತಾರೆ ಒಂದು ಬುಟ್ಟಿಯಲ್ಲಿ. ನೋಡಿರಿ, ಒಂದೊಂದನ್ನೇ ಬಂದ್ ಮಾಡ್ತಾರೆ ಮಿಷಿನ್ನ. ಇವಾಗ 1 ಸ್ಟಾಪ್ ಆಯಿತು, 2 ಸ್ಟಾಪ್ ಆಗಿದೆ, ಈಗ 3ನೇದು, ಹೀಗೆ 4ನೇದು. ಈ ಥರ ಸ್ಟಾಪ್ ಮಾಡಿ ಆಮೇಲೆ ಅಲ್ಲಿ ಏನೋ ನಟ್ಟು ತಿರುಗಿಸ್ತಾರಪ್ಪ, ನನಗಂತೂ ಗೊತ್ತಿಲ್ಲ. ಖಾರ ಕುಟ್ಸೋ ಮಿಷಿನಲ್ಲಿ ಅದನ್ನು ತಿರುಗಿಸಿದ್ರು ಅಂದರೆ ಮೇಲಕ್ಕೆ ನಿಂತು ಬಿಡುತ್ತೆ ಸ್ಟಾಪ್ ಆಗಿ. ಇವಾಗ ಎಲ್ಲ ಖಾರನೂ ನೀಟಾಗಿ ತೆಗೆದು ನಮಗೆ ಕೊಡ್ತಾರೆ. ನಾವು ಖಾರ ಕುಟ್ಸುವಾಗ ಕೆ ಜಿಗೆ 40 ರೂಪಾಯಿ ರೀ. ನಮ್ಮದು 4 ಕೆ ಜಿ ಅಲ್ಲ, 160 ರೂಪಾಯಿ ಆಯ್ತು ರೀ ನಮ್ಮದು. ನಾವು ಪ್ರತಿ ಸಲ ಖಾರ ಕುಡ್ಸೋಕೆ ಇಲ್ಲೇ ಬರ್ತೀವಿ ರೀ. ಚೆನ್ನಾಗಿ ಖಾರ ಕುಡಿಸ್ಕೊಡ್ತಾರೆ. ಈ ಬಾದಾಮಿ ತಾಲೂಕಿನವ್ರು ಯಾರ್ಯಾರು ಅದೀರಿ, ಬಂದು ಹೋಗ್ರಿ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಣ್ಣರೆಲ್ಲ. ಸರಿ, ಚೆನ್ನಾಗಿ ಮಾತಾಡಿಸ್ತಾರೆ. ನಾವಂತೂ ಖಾರ ಕುಟ್ಟಿಸ್ಕೊಂಡು ಮತ್ತೆ ನಮ್ಮ ಮನೆ ಕಡೆ ನಾವು ಹೊಂಟೀವಿ. ನಮ್ಮ ಚಾರುಗಂತೂ ಫುಲ್ ಖುಷಿ ರೀ, ಇವತ್ತು ಬಾದಾಮಿ ಸುತ್ತಾಡಿ ಬಂದುಬಿಟ್ಟಾಳೆ ಆಕಿ ಅಂತೂ. ಬರೋ ಹೊತ್ತಿಗೆ ಸ್ವಲ್ಪ ಕಿರಿಕಿರಿ ಮಾಡೋಕತ್ತಿದ್ಲು ರೀ, ಸಿಕ್ಕಾಪಟ್ಟೆ ಬಿಸಿಲಲ್ಲ, ಹಾಗಾಗಿ ಬಾಯ್ ಹೇಳಕತ್ತಾಳೆ ನೋಡ್ರಿ ನಮ್ಮ ಚಾರು. ನೋಡ್ರಿ, ಮನೆಗೆ ಬಂದಾದ್ಮೇಲೆ ನಾನು ಈ ಥರ ಒಂದು ಬೌಲ್ಗೆ ಹಾಕೀನಿ. ಈ ಥರ ಖಾರ ಆಗೈತ್ರಿ, ಫುಲ್ ಖಾರ ಅಂತೂ ಘಮ ಘಮ ಅನ್ನಕತ್ತಿತ್ತು. ಯಾರೆಲ್ಲ ವೀಡಿಯೋ ನೋಡಕತ್ತೀರಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮ್ಮ ಹಳ್ಳಿ ಸೈಡ್ ಈ ರೀತಿ ಖಾರ ಕುಟ್ಟಿಸ್ತಾರೆ ನೋಡ್ರಿ. ಇಲ್ಲಿಗೆ ಈ ನನ್ನ ಲಾಗ್ನ ಎಂಡ್ ಮಾಡ್ತೀನಿ ರೀ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.